ಬೆಳಗ್ಗೆ 5 ಗಂಟೆಗೆ ಇದು ಮತ್ತೆ ಇದು ಕೈಯಲ್ಲಿ ಉರಿಯಲ್ಲಿ ಕೈ ಇಟ್ಟಾಗ ಇದು ಹಿಂಗೆ ಈ ನೋವು ಇರೋ ಜನ ಸಾಯೋದ ಮೇಲು ಅಂತ ಅಷ್ಟೊಂದು ನೋವು ಹುಡುಗಿ ಇದು ಮೆಡಿಸಿನ್ ಕೊಟ್ಟು ನೋಡೋಣ ಕಡಿಮೆ ಆಗಿಲ್ಲ ಅಂದರೆ 100% ಮಾಡಲೇಬೇಕು. ಇದು ಮೇಜರ್ ಮೈನರ್ ಎಲ್ಲ ಮೇಜರ್ ಆಪರೇಷನ್ ಲಾಸ್ಟ್ ಅವರು ಅಂದ್ರು ಮಾಡಿಸ್ಬಿಡೋಣ, ನಿಮ್ದು ನೋವು ನೋಡೋಕ್ಕಾಗ್ತಾ ಇಲ್ಲ ನಂಗೆ, ಮಾಡಿಸ್ಬಿಡೋಣ ಅಂದ್ರು. ನಾನು ಧೈರ್ಯ ಮಾಡಿದೆ, ಬೇಡ ಮನುಷ್ಯ ಒಂದು ಸರಿಯಾಗಿ ಉಳಿಯಲ್ಲ, ಮೊದಲು ನಂಗೆ ಆಗಲ್ಲ ಅಂತೇಳಿ ಇಲ್ಲಿ ಬಂದಿ ಸರ್. ಸರ್ಜರಿ ಅಂತ ಅಂದ ತಕ್ಷಣ ಸರ್ಜರಿ ಮಾಡ್ಸಕ್ಕೆ ಹೋಗ್ಬೇಡಿ, ಮನುಷ್ಯ ಆಲ್ಮೋಸ್ಟ್ ಅದಕ್ಕೆ ಏನೋ ವೀಕ್ ಆಗ್ತಾನೆ. ನಮ್ಮ ಸರ್ ಇದ್ದಾರೆ, ನನಗೆ ನನ್ನ ಮನಸ್ಸಿಗೆ ಅನ್ಕೊಂಡ ಮಟ್ಟಿಗೆ ಜೀವಂತ ನೆರಳು ದೇವ್ರ ಲೆಕ್ಕದಲ್ಲಿ ಇದ್ದಾರೆ. ದಯವಿಟ್ಟು ಇಲ್ಲಿ ಬಂದು ವಾಸಿ ಆಗ್ತಾರೆ, 100%ಕ್ಕೆ 200% ವಾಸಿ ಆಗ್ತದೆ. ದಯವಿಟ್ಟು ಇಲ್ಲಿ ಬಂದು ತಮ್ಮ ನೋವನ್ನು ಕಳ್ಕೊಂಡು ಜೀವನದಲ್ಲಿ ಆರಾಮಾಗಿ ತಮ್ಮ ಜೀವನವನ್ನು ಕಳಿಬೇಕಂತ ನಾನು ರಾಕೇಶ್ ಜಯಪ್ರಕಾಶ್ ಸರ್ ಪರವಾಗಿ ಕೇಳ್ತಾ ಇದ್ದೀನಿ. ಗದಗಿಂದ ಬಂದಿವಿ ಸರ್. ಎಲ್ಲಿಂದ ಸರ್? ಗದಗಿಂದ ಬಂದಿವಿ ಸರ್. ಪೊಲೀಸ್ ಇದ್ದೀವಿ. ಹೌದು, ಪೊಲೀಸ್ ಡಿಪಾರ್ಟ್ಮೆಂಟ್. ಓಕೆ ಓಕೆ. ಇದು ಯಾವಾಗಿಂದ ಸರ್ ನಿಮಗೆ ಸ್ಟಾರ್ಟ್ ಆಗಿದೆ? 5-6 ಮಂತಿಂದ. 6 ಮಂತ್ಸಿಂದ ಸಡನ್ ಆಗಿ ಬಂತು? ಇಲ್ಲ ಇತ್ತು. ನಾನು ಹಿಂಗೆ ಮಾಡಿದ್ರೆ ಎಲ್ಲ ಪೂಜೆ ಮಾಡಬೇಕಾದ್ರೆ ಇಲ್ಲಿ ನೋವಾಗ್ತಿತ್ತು, ಇಲ್ಲಿ ನೋವಾಗ್ತಿತ್ತು. ನಾನು ನೆಗ್ಲೆಕ್ಟ್ ಮಾಡಿದ್ದೆ, ಹೋಗುತ್ತೆ ಬಿಡ ಅಂತೇಳಿ. ಅದು ಒಂದ್ಸರಿ ಬೆಳಗ್ಗೆ 5 ಗಂಟೆಗೆ ಇದು ಮತ್ತೆ ಇದು ಕೈಯಲ್ಲಿ ಉರಿಯಲ್ಲಿ ಕೈ ಇಟ್ಟಾಗ ಇದು ಪೂರ್ತಿ ಉರಿ ಸರ್. ಆಮೇಲೆ ಇದು ತಡ್ಕೊಳ್ಳೋ ಆಗಲಿಲ್ಲ ಸರ್, ಅಲ್ಲೆಲ್ಲಿ ಹೋಗಿದ್ದೆ, ಅದೇನೋ ಆಗಲಿಲ್ಲ. ಆಮೇಲೆ ವಾಪಸ್ ತಮ್ಮ ಇದಕ್ಕೆ ಬಂದೆ. ಇವಾಗ ನಿಮಗೆ ಇಲ್ಲಿಗೆ ಬಂದ್ಮೇಲೆ ಇವಾಗ ಎಷ್ಟು % ಕಡಿಮೆ ಆಗಿದೆ ನಿಮಗೆ? ನಮಗೆ 85 ಒಂದೇ ವಿಸಿಟ್ಗೆ. ಇವತ್ತು ಸೆಕೆಂಡ್ ವಿಸಿಟ್ ಅಲ್ವಾ? ಒಂದೇ ವಿಸಿಟ್ಗೆ 85% ಕಡಿಮೆ ಆಗಿದೆ. ವೆರಿ ಗುಡ್. ಇದಕ್ಕೆ ಏನು ಟ್ರೀಟ್ಮೆಂಟ್ ಹೇಳಿದ್ರು ಹೊರಗಡೆ ತೋರಿಸಿದಾಗ? ಹೊರಗಡೆ ಪತ್ತೆ ಇದ್ರು ಅಲ್ಲ, ಹೊರಗಡೆ ತೋರಿಸಿದಾಗ ಇದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರು? ಆಪರೇಷನ್ ಮಾಡಲೇಬೇಕಂತ ಹೇಳಿ. ಹೌದಾ? ಅಲ್ಲಿ ಅವರು ಇದು ಮೆಡಿಸಿನ್ ಕೊಟ್ಟು ನೋಡೋಣ, ಕಡಿಮೆ ಆಗಿಲ್ಲ ಅಂದರೆ 100% ಮಾಡಲೇಬೇಕು. ಇದು ಮೇಜರ್ ಮೈನರ್ ಎಲ್ಲ ಮೇಜರ್ ಆಪರೇಷನ್ ಮಾಡಬೇಕಂತ ಹೇಳಿ. ಅಂದ್ರೆ ಕುತ್ತಿಗೆಯಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ, ಇದಾಗಿದೆ, ನರ ಹಿಂಗೆ ಗೊತ್ತಿದೆ ಅಂತ ಹೇಳಿದ್ರು. ನೀವು ಯಾಕೆ ಮಾಡಿಸ್ತಿಲ್ಲ ಮತ್ತೆ? ಇಲ್ಲ ಸರ್, ನಾನು ಬಿಟ್ಟೆ, ಅದು ಅವಾಗಾದ್ರೂ ಬಿಟ್ಟೆ. ಆಮೇಲೆ ಇದಾವಾಗ ಇದಾಯ್ತಲ್ಲ, ಅವಾಗ ನನಗೆ ಇದಾಯ್ತು ಮಾಡಿಸ್ಬೇಕಂತೇಳಿ. ಮಾಡಿಸಿದ್ರೆ ಇನ್ನು ಮನುಷ್ಯ ಇದಾಗ್ತಾನೆ. ಸ್ವಲ್ಪ ಆಪರೇಷನ್ ಅಂದ್ರೆ ಹೆದರಿಕೆ ಅಂತೇಳಿ ನಿಮ್ಮನ್ನ ಕೇಳಿದ್ದೆ ಎಲ್ಲ ಇದರಲ್ಲಿ ಇನ್ಸ್ಟಾದಲ್ಲಿ ಕೇಳಿದ್ದೆ. ಒಂದ್ಸರಿ ಬಂದು ನೋಡೋಣ ಅಂತ ಬಂದೆ. ಒಳ್ಳೇದಾಯ್ತು. ಏನ್ ಪತ್ತೆ ಏನ್ ಮಾಡಿದ್ದಾರೆ ಮೇಡಮ್ ಇಲ್ಲಿ ಬಂದ್ಮೇಲೆ? ಟೀ ಒಂದು 10-20 ಸರಿ ಕೊಡಿ ಗ್ರೀನ್ ಟೀ ಕೊಡಿ. ಅಲ್ಲ ಸರ್, ಟೀಗೆ ಪರ್ಯಾಯವಾಗಿ ಏನಾದ್ರು ಹೇಳಿ ಸರ್. ಟೀ ಬಿಡ ಕಷಾಯ, ಉಂಜಾ ಟೀ ಅಂತ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಉಂಜಾ ಟೀ ಅದೊಂದು ರೆಸಿಪಿ ನೋಡ್ಕೊಳ್ಳಿ. ಒಂದು ಫ್ಲಾಸ್ಕಿಗೆ ಹಾಕಿ ಕಳಿಸ್ಬಿಡಿ. ಬೆಳಗ್ಗೆ ಸಾಯಂಕಾಲ ಕುಡಿಗೆ ಡ್ಯೂಟಿ ಮಾಡ್ಬೇಕು. ಅವಾಗ ಅದನ್ನೇ ಕುಡಿತಿರ್ಲಿ ಅಂತಂದ್ರೆ ನಾನು ಡ್ರೈವಿಂಗ್ ಮಾಡ್ತೀನಿ ಸರ್. ಹಿಂಗೇನು ಮಾಡಿದ್ರೆ ಬಂದಿರ್ಬೋದು ಅಂತ ನಾನು ಬಿಟ್ಬಿಟ್ಟು ನೆಗ್ಲೆಕ್ಟ್ ಮಾಡಿ. ಇಲ್ಲ ನೋ ಹಂಗಂತ ಏನು ಭಯ ಜಾಸ್ತಿ ಸರ್. ಈ ಹಾರ್ಟಿಂದ ಏನು ಸಂಬಂಧ ಇಲ್ಲ, ಆಟದಲ್ಲ ಸಮಸ್ಯೆ. ಅದೇ ಬಲ್ಜಿದೆ, ಡಿಸ್ಕ್ ಬಲ್ಜಿದೆ. ಇಲ್ಲಿ ಯಾಕೆ ಬರ್ ಸರ್? ಇಲ್ಲಿ ರೇಡಿಯೇಟಿಂಗ್ ಪೇನ್, ಇದ್ರದ್ದು ರೇಡಿಯೇಟ್ ಇಲ್ಲಿ ಕೈಗೆ ಬರ್ತಾ ಇತ್ತು. ಮತ್ತೆ ಆಕ್ಚುಲಿ ಇದು ಬಂದು ಅದೇ ಅಷ್ಟು ಟೀ ಕುಡಿದಿರಿ ಎಲ್ಲ ಮಾಡಿದಿರಲ್ಲ, ಅದು ಎಪಿಗ್ಯಾಸ್ಟ್ರಿಕ್ ಬರ್ನಿಂಗ್ ಮತ್ತೆ ಇಲ್ಲಿ ಈಸೋಫೇಗಲ್ ಆಗಿ ತೊಂದರೆ ಇವಾಗ ಕಡಿಮೆ ಆಗಿದೆ. ಅದು ಯಾವಾಗ ಒಂದ್ಸರಿ ಬರುತ್ತೆ. ಅದಕ್ಕೂ ಮೆಡಿಸಿನ್ ಕೊಟ್ಟಿರ್ತೀನಿ ಇವತ್ತು, ಅದನ್ನ ಇದು ಮಾಡ್ಕೊಳ್ಳಿ. ಟೀ ಕಾಫಿ ಮೈನ್ ಬಿಟ್ಟಿದ್ದಾರೆ, ಮತ್ತೆ ಬೇರೆ ಏನೇನು ಚೇಂಜ್ ಮಾಡಿದ್ರೆ ಡಯಟ್ ಅಲ್ಲಿ? ತಿಂತಿದ್ರಾ? ಬಿಟ್ಟೆ ಡೈಲಿ. ಈಗ ರನ್ನಿಂಗ್ ವಾಕ್ ಮಾಡ್ತಿದ್ವಿ ಸರ್. ರನ್ನಿಂಗ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ರನ್ನಿಂಗ್ ವಾಕಿಂಗ್ ಎಲ್ಲ ಮಾಡಿ. ಮೇನ್ ರೈಸ್ ಬಿಟ್ಟಿದಾರ? ರೈಸ್ ಓಕೆ, ರೈಸ್ ತಿನ್ಬೋದು, ರೈಸ್ ಬಿಡ್ಬೇಕಂತೇನಿಲ್ಲ. ಮೇನ್ಲಿ ಜೋಳ, ರಾಗಿ, ಜೋಳದ ನುಚ್ಚು ಅದೆಲ್ಲ ಉಪ್ಪಿಟ್ಟು ಮಾಡಿದ್ದೀರಾ ಅದರಲ್ಲಿ? ರೈಸ್ ಬದಲಿ ಅದು. ಓಕೆ. ಅಲ್ಲ, ಮಾಮೂಲಿ ರೈಸ್ ಎಲ್ಲ ಕೊಡಿ, ತೊಂದರೆ ಇಲ್ಲ. ರೈಸ್ ಒಳ್ಳೇದೇನೆ. ಪ್ರೂವನ್ ಬ್ಲಡ್ ಅಲ್ಲಿ ಏನಾದ್ರು ಟೆಸ್ಟ್ ಮಾಡಿ ನೆಗೆಟಿವ್ ಬಂದ್ರೆ ಮಾತ್ರ ಬರೀ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಸೊ ಏನು ತೊಂದರೆ ಇಲ್ಲ. ಜೋಳ, ರಾಗಿ ಜಾಸ್ತಿ ಕೊಡಿ, ಜೋಳದ ರೊಟ್ಟಿ ಕೊಡಿ ಜಾಸ್ತಿ, ಸಿರಿಧಾನ್ಯಗಳು ಕೊಡಿ. ನಿಮಗೆ ಕುತ್ತಿಗೆ ನೋವಿಗೆ ನಿಮ್ಗೆ ಏನಕ್ಕೆ ಬಂದಿದೆ ಅಂತ ಅನ್ಸುತ್ತೆ? ಅಂದ್ರೆ ಗೇರ್ ಹಾಕೋದ್ರಿಂದ ಬಂದಿದೆ ಅಲ್ಲ? ಕರೆಕ್ಟ್ ಹಂಗೆ ಹೇಳೋದು. ಯೂಶಲಿ ಏನ್ ಹೇಳ್ತಾರೆ, ಗೇರ್ ಹಾಕೋದ್ರಿಂದ ಬಂದಿರುತ್ತೆ, ಗಾಡಿ ಓಡಿಸೋದ್ ಬರುತ್ತೆ, ಇದು ಬರ್ತಾರೆ. ನಾವು ಒಂದ್ಸರಿ ಇಲ್ಲಿ ತೋರಿಸಿದ್ವಿ ಸರ್, ಅಲ್ಲಿ ಇದು ಅವರಾಗ ಅಂತ ಹೇಳಿ ಅವರು ಸುತ್ತಿಗೆ ತಗೊಂಡು ಹೊಡೆದ್ಬಿಟ್ಟು ನೋವು ಕಡಿಮೆ ಮಾಡ್ತಾರೆ. ಅಲ್ಲಿ ಹೋದಾಗ ಅವರು ಕಬಡ್ಡಿ ಅಥವಾ ವಾಲಿಬಾಲ್ ಪ್ಲೇಯರ್ಗೆ ಈ ತರ ಆಗುತ್ತೆ ಅಂತ ಹೇಳಿ. ನಾನು ಕಬಡ್ಡಿ ಪ್ಲೇಯರ್ ಸರ್, ಕಬಡ್ಡಿಗೆ ಏನು ಆಗಿಲ್ಲ. ಹಂಗಲ್ಲ ಸರ್, ಅದು ಇಂಜುರಿ ಬೇರೆ, ಇದು ಬೇರೆ. ನಿಮ್ದು ಬಂದು ಇನ್ಫ್ಲಮೇಷನ್
ಲಾಂಗ್ ಟರ್ಮ್ ಇನ್ಫ್ಲಮೇಷನ್, ಅದು ನಿಮ್ಗೆ ಸಡನ್ ಆಗಿ 6 ತಿಂಗಳ ಮುಂಚೆ ಸಡನ್ ಆಗಿ ಬಂದಿದೆ ಪೇನ್. ಹೌದು ಹೌದು ಇವಾಗ ಇನ್ಫ್ಲಮೇಟರಿ ಫುಡ್ ಸ್ಟಾಪ್ ಮಾಡಿ ಬರೀ ಬೇಸಿಕ್ ಮೆಡಿಸಿನ್ಗೆ ಇಷ್ಟು ರಿಕವರಿ ಆಗಿದೆಯಲ್ಲ. ಆಗಿದೆ. ನಿಮ್ಗೆ ಇನ್ನೂ ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡಿಲ್ಲ. ಆಕ್ಚುಲಿ ನಮ್ಮದ್ರಲ್ಲಿ ಬೇಸಿಕ್ ಟ್ರೀಟ್ಮೆಂಟೇ ಕೊಡ್ತೀವಿ ಫಸ್ಟ್ ವಿಸಿಟಲ್ಲಿ, ಹೆಂಗೆ ರೆಸ್ಪಾನ್ಸ್ ಮಾಡ್ತಾರಂತ. ಬರೀ ಬೇಸಿಕ್ ಟ್ರೀಟ್ಮೆಂಟ್ಗೆ ಇಷ್ಟು 85% ಅಂತಂದ್ರೆ ಇವಾಗ ಕೂಡ ಮೆಡಿಸಿನ್ಸ್ಗೆಲ್ಲ ಕಂಪ್ಲೀಟ್ ರೆಡಿ ಆಗ್ತೀರಾ. ಅಲ್ಲೇ ನಮ್ಮಲ್ಲಿಬ್ರು ನಮ್ಮ ಊರಲ್ಲಿ ಒಂದು ಏನೋ ಅವ್ರು ಈ ಥರ ಇತ್ತಂತೆ ಅವ್ನ ಬಾಡಿ, ಅವನ್ನೆಲ್ಲ ನೀವೆಲ್ಲ ಸರಿ ಮಾಡಿದಾರಂತೆ. ಅವ್ರು ನಮಗೆ ನಿಮ್ಮ ಸ್ಟೋರಿ ಹೇಳಿದ್ರು. ಅವ್ರು ಕಳ್ಸಿದ್ರಾ? ಅಳುವಾಡಿ ಅಂತೇಳಿ ಒಬ್ಬನು, ಅವ್ರ ಹೆಸರು ಮುತ್ತಪ್ಪ ಅಳುವಾಡಿ ಅಂತೇಳಿ ಪೂರ್ತಿ ಹಿಂಗೆ ನಡೀತಿದ್ನಲ್ಲ ಸರ್. ಇವಾಗೆಲ್ಲ ರೆಡಿ ಆಗಿದ್ದಾನೆ ಅವನು. ಮತ್ತೆ ರವಿ ಅಂತಿದ್ದಾನೆ. ಅವ್ರೆಲ್ಲ ನಾ ಮಾಹಿತಿ ತೊಗೊಂಡ್ಬಿಟ್ಟು ಅವ್ನ ಜೊತೆನೆ ಬಂದಿ ಸರ್. ಅಂದ್ರೆ ಅವ್ರು ಹೇಳಿದ್ರೆ ನಿಮ್ಗೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರಾ? ಯೂಟ್ಯೂಬ್ ನೋಡಿದ್ದೆ. ಅವ್ರು ಹೇಳೋವರೆಗೆ ನೋಡಿದ್ದಿಲ್ಲ. ಅವ್ರು ಹೇಳಿದ್ಮೇಲೆ ನಿಮ್ದು ಅಂದ್ರೆ ಅವರೇ ಸಜೆಸ್ಟ್ ಮಾಡಿದ್ನಿ. ಹೌದು, ಅವರೇ ಕರ್ಕೊಂಡ್ ಬಂದಿದ್ದಿಲ್ಲಿ. ಓಕೆ ಓಕೆ ಅವರೇ ಕರ್ಕೊಂಡು ಅವ್ರು ಬರ್ತಾ ಇದ್ರು ಲಾಸ್ಟ್ ಟೈಮ್ 20 days ಇಂದ. ನಾನು ಒಂದ್ಸರಿ ಬರ್ತಿದ್ದೀರಿಯಪ್ಪ ಅಂತ ಅಂದ್ಬಿಟ್ಟು ಬಂದಿದ್ದು ಫಸ್ಟ್ ಟ್ರೀಟ್ಮೆಂಟ್ಗೆ. ಅದು ಮತ್ತೆ ಇನ್ನೂ 2-3 ದಿವಸ ಕಡಿಮೆ ಆಗಲಿಲ್ಲ. ಅವ್ರಿಗೆ ಕೇಳಿದೆ ಕಡಿಮೆ ಆಗಲಿಲ್ಲ ರವಿ ಹೆಂಗೆ ಹಂಗೆ ಸರ್. 3-4 ದಿವಸ ಆಮೇಲೆ ತಾನೇ ಕಡಿಮೆ ಆಗುತ್ತೆ. ಅದು ಅವ್ನು ಹೆಂಗೆ ಹೇಳಿದ್ರೆ ಹಂಗೆ ಆಯ್ತು ಸರ್. ಅವ್ನಿಗೆ ಈ ತರ ನಡೆಯಕ್ ಆಗ್ತಾ ಇರಲ್ಲ ಸರ್. ಇವತ್ತೆಲ್ಲ ನಡ್ಕೊಂಡು ಬರ್ತಾ ಇದ್ದಾನೆ. ನಮ್ಮ ಊರಲ್ಲಿ 4 ಜನ ತಮ್ಮ ಪೇಷಂಟ್ ಇದ್ದಾರೆ ಸರ್. 4 ಜನ ಸರ್. ಸೂಪರ್ ಸರ್, ಸೂಪರ್. ಅಲ್ಲ ನಿಮ್ಗೆ ಸರ್ಜರಿ ಹೇಳಿರೋದು, ಸರ್ಜರಿ ಮಾಡ್ಲೇಬೇಕು ಇಲ್ಲಾಂದ್ರೆ ಏನು ವಾಸಿ ಆಗಲ್ಲ ಅಂತ ಹೇಳಿರೋ ಕೇಸ್ ನಿಮ್ಗೆ, ಅದಕ್ಕೆ ನಮ್ಗೆ ಸರ್ಪ್ರೈಸ್ ಆಗ್ತಿರೋದು. ಹೌದು, ಸರ್ಜರಿ ಮಾಡ್ಲೇಬೇಕು ಅಂತ. ಮಿರಾಕಲ್ ಸರ್ ಇದು. ಮಿರಾಕಲ್ ಅನ್ನೋದಕ್ಕಿಂತ ಭಗವಂತನ ಆಶೀರ್ವಾದ ಅಷ್ಟೇ. ಭಗವಂತನ ಆಶೀರ್ವಾದ. ಯಾಕಂದ್ರೆ ಚಿಕ್ಕ ವಯಸ್ಸಿಗೆ ಮತ್ತೆ ನೆಕ್ ಸರ್ಜರಿ ಮಾಡಿಸ್ಕೊಂಡ್ಬಿಟ್ರೆ ಅದು ಸಿಕ್ಕಾಪಟ್ಟೆ ಅದೊಂಥರ, ಅದಕ್ಕೆ ಹಿಂಗೆ ಇರಬೇಕು, ಮೂವ್ಮೆಂಟ್ ಜಾಸ್ತಿ ರಿಸ್ಟ್ರಿಕ್ಷನ್ ಆಗುತ್ತೆ. ಅದೇ ನಮ್ಮ ಮಿಸಸ್ ಮಾತಾಡಿದ್ದೆ, ಆರಾಮಾದ್ಮೇಲೆ ಡಾಕ್ಟರ್ ಸಪರೇಟ್ ಮೀಟ್ ಆಗಿ ಒಂದು ಗ್ರೀಟಿಂಗ್ ಇದನ್ನ ಕೊಟ್ಬಾರ. ಇಲ್ಲಿ ನಿಮ್ಮ ಒಂದು ವಾಸಿ ಆಗತ್ತೆ ನಮ್ಗೆ ಆರೋಗ್ಯ. ನಿಮ್ಗೆ ಒಂದ್ಸರಿ ವಾಸಿ ಆಯ್ತು ಅಂತ ಹೇಳ್ತಿರಲ್ಲ, ಮನಸ್ಸನ್ನ ನೆನೆಸ್ಕೊಂತಾರಲ್ಲ. ಏನಾಗುತ್ತೆ ಸರ್, ಆ ಮೂವಿಗೆ ಅವತ್ತು ಒಂದ್ ಡೇ ಪೂರ್ತಿ ಹಿಂಗೆ ಮಲ್ಕೊಂಡಿದ್ವಿ. ಹಿಂಗೆ ಕೈ ಕೆಳಗೆ ಬಿಟ್ರೆ ಉರಿಯೋದು ಸರ್. ಹೌದು, ಸಿಕ್ಕಾಪಟ್ಟೆ ಉರಿಯೋದು. ಊಟ ಅಂದ್ಬಿಟ್ಟು ಊಟ ಮಾಡ್ಬಿಟ್ಟು ಹಿಂಗೆ ಮಲ್ಕೊಳ್ಳೋದು. ಹಿಂಗೆ ಸ್ವಲ್ಪ ಸಮಾಧಾನ ಕಂಟಿನ್ಯೂ ನಾವು ಉರಿಯಲಿಟ್ಟಂಗೆ. ಅಲ್ಲ ಬಲ್ಜಿದೆ, ಡಿಸ್ಬಲ್ಜ್ ಇದೆ ನೆಕ್ಕಲ್ಲಿ, ಅದಕ್ಕೆ ಅವ್ರು ಸರ್ಜರಿ ಸಜೆಸ್ಟ್ ಮಾಡಿರೋದು. ಬಟ್ ಇನ್ಫ್ಲಮೇಷನ್ ಕಡಿಮೆ ಆಯ್ತು. ಇವ್ರಿಗೆ ಹೇಳ್ಬಿಟ್ಟೆ ಹಿಂಗೆ ಈ ನೋವು ಇರೋದನ್ನ ಸಾಯೋದ ಮೇಲು ಅಂತ. ಅಷ್ಟೊಂದು ನೋವು ಸರ್. ಆ ನೋವು ಯಾರಿಗೆ ಶತ್ರುಗೆ ಬರಬಾರ್ದು ಆ ಥರ. ಅದು ಸರ್ ಯಾವುದೇ ನರದ ಪೇನ್ ಇದೆಯಲ್ಲ, ಸಿಯಾಟಿಕ್ ಅನ್ನಬಹುದು ಅಥವಾ ಇಲ್ಲಿಂದ ಇಲ್ಲಿ ಬಲ್ಜ್ ಆಗ್ಬಿಟ್ಟು ಬರ್ಬೋದು ರೇಡಿಯೇಟಿಂಗ್ ಪೇನ್, ಅದು ಎಳೆಯುತ್ತೆ ಅಂದ್ರೆ ಅದು ಹಿಂಗೆ ಸರ್. ಎಳೆಯಲ್ಲ ಸರ್, ಉರಿಯತ್ತೆ. ಮತ್ತೆ ಅದೇ ಉರಿ ಚುಚ್ಚೋದು ಇದಿಲ್ಲ ಸರ್. ಏನು ಇದು ಒಂದು 1 month ಏನು ಇದನ್ನ ಇದ್ದಿದ್ದಿಲ್ಲ, ಸ್ಪರ್ಶನ ಇದ್ದಿದ್ದಿಲ್ಲ. ಇವಾಗೂ ಸೆನ್ಸೇಷನ್ ಕಮ್ಮಿ. ಪೇನ್ ಕಿಲ್ಲರ್ ತಂದ್ರೆ ಕಡಿಮೆ ಆಗ್ತಿತ್ತ ನೋವು? ಇಲ್ಲ, ಇವು ಅಷ್ಟು ಪೇನ್ ಇರ್ತಿತ್ತಲ್ಲ, ಹಿಂಗೆ ಮಲ್ಕೊಳ್ಳೋ ತರ ಪೇನ್ ಕಿಲ್ಲರ್ ತಂದ್ರೆ ಕಡಿಮೆ ಆಗ್ತಿತ್ತು. ಕಡಿಮೆ ಆಗಲಿಲ್ಲ, ಅಷ್ಟೊಂದು ಇತ್ತು ನೋವು. ಅವಾಗಲೇ ನಿಮಗೆ ಸರ್ಜರಿ ಸಜೆಸ್ಟ್ ಮಾಡಿ ಸ್ಕ್ರೀನಿಂಗ್ ಹೇಳಿದ್ರು ಸರ್. ಚೆಕ್ ಮಾಡಿಸ್ಕೊಂಡ್ಬಂದಿದ್ವಿ. ಇದು ಸರ್ವಿಕಲ್ ಸ್ಕ್ರೀನಿಂಗ್ ಹೇಳಿದ್ರು ಮೊನ್ನೆ, ನಿನ್ನೆ ಮಾಡಿಸ್ಕೊಂಡ್ಬಂದಿದ್ವಿ. ಕೊಡಿ ಅದು. ಅದೇ ಹಾಕಿ ಇದೆ ಹಾಕಿರೋದು ನಿನ್ನೆ ಜುಲೈ 9 ಇದೆ. ಹಾಂ ಸರಿ ಇದೆ. ಅದೇ ಬರೀ 7 mm 8 mm ಇದೆಯಲ್ವಾ, ಅದಕ್ಕೆ ಅವರು ನಿಮಗೆ ಸರ್ಜರಿ ಸಜೆಸ್ಟ್ ಮಾಡಿದ್ರು. 10 ಇರಬೇಕು, ಅಂದರೆ ಮಿನಿಮಮ್ 10 ಇರಬೇಕು ಎಪಿ ಡಯಾಮೀಟರ್. ಅದಕ್ಕೆ ಅವ್ರು ಇದು ಮಾಡಿದ್ರೆ. ಬಟ್ ತೊಂದರೆ ಇಲ್ಲ, ಇವಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಇನ್ಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ. ಡಯಟ್ ಮಿಸ್ ಮಾಡಕ್ ಹೋಗ್ಬೇಡಿ. ಇನ್ಮೇಲೆ ಅದೇನು ಮಾಡಿದಿರೋ ಅದನ್ನೇ ಅಟ್ಲೀಸ್ಟ್ ಒಂದು 2-3 ವರ್ಷ ಮಾಡಿ, 2-3 years ಕಂಟಿನ್ಯೂ ಮಾಡಿದ್ರೆ ಆರಾಮಾಗ್ತದೆ. ಅಂದ್ರೆ ನೀವು ಆಲ್ಮೋಸ್ಟ್ ಸರ್ಜರಿ ಟೇಬಲ್ಗೆ ಹೋಗ್ಬೇಕಾಗಿರೋರು ವಾಪಸ್ ಬಂದಿದ್ದೀರಾ. ಹೌದು ಸರ್, ಅದೇ ನಮಗೆ ಇನ್ನೇನು ಹೋಗ್ಲೇಬೇಕು. ಆಪರೇಷನ್ ಲಾಸ್ಟ್ ಅವರು ಅಂದ್ರು ಮಾಡಿಸ್ಬಿಡೋಣ, ನಿಮ್ದು ನೋವು ನೋಡಕ್ ಆಗ್ತಾ ಇಲ್ಲ ನಂಗೆ, ಮಾಡಿಸ್ಬಿಡೋಣ ಅಂದ್ರು. ನಾನು ಧೈರ್ಯ ಮಾಡಿದೆ, ಬೇಡ ಮನುಷ್ಯ ಒಂದು ಸರಿಯಾಗಿ ಉಳಿಯಲ್ಲ, ಮೊದ್ಲು ನಂಗೆ ಆಗಲ್ಲ ಅಂತ ಹೇಳಿ ಇಲ್ಲಿ ಬಂದಿದ್ದು ಸರ್. ಕರೆಕ್ಟ್ ಸರ್, ಸೂಪರ್. ನಮ್ಮ ಯೂಟ್ಯೂಬ್ ನೋಡೋಂತ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ನಿಮ್ಮೂರಲ್ಲೇ ಒಂದು ಆಲ್ಮೋಸ್ಟ್ ಒಂದು ಕಮ್ಯುನಿಟಿ ಕ್ರಿಯೇಟ್ ಆಗ್ಬಿಟ್ಟಿದೆ. 4 members ವಾಸಿ, ಎಲ್ಲರಿಗೂ ವಾಸಿ ಆಗಿದೆಯಾ? ಎಲ್ಲರಿಗೂ ವಾಸಿ ಆಗಿದೆ. ಓಕೆ. ಏನೇನು ಸಮಸ್ಯೆ ಇತ್ತು ಅವ್ರಿಗೆ? ಪೂರ್ತಿ ಎಲ್ಲ ನ್ಯಾರೋ ಸಿಸ್ಟಮೇ ಫೇಲ್ ಆಗೋ ಥರ ಇತ್ತು ಸರ್ ಅವ್ರಿಗೆ. ಆಮೇಲೆ ರವಿ ಅನ್ನೋನಿಗೆ ಅವ್ನ ಮನೆಯಿಂದ ಅಂಗಡಿವರೆಗೂ ನಡ್ಕೊಂಡು ಬರ್ತಾಗ ಆಗ್ತಾ ಇರಲಿಲ್ಲ, ಅಷ್ಟೊಂದು ಪೇನ್ ಸರ್. ಅವ್ರು ಇವತ್ತು ಬಂದು ನಡುತ್ತಾ ಇದ್ದಾನೆ, ವಾಕ್ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ಜೀವಂತ ಉದಾಹರಣೆ ಅವರೇ. ಅವ್ರು ನೋಡ್ಕೊಂಡ್ಬಿಟ್ಟು ನಾವು ಬಂದಿರೋದು, ಅವ್ರು ಸಜೆಸ್ಟ್ ಮಾಡಿದ್ದು. ಅವ್ರು ಸಜೆಸ್ಟ್ ಮಾಡಿ ಒಳ್ಳೆ ಕೆಲಸ. ಹೌದು ಸರ್, ಹೌದು ಹೌದು. ಅವನೇ ಕರ್ಕೊಂಡ್ಬಂದಿದ್ದು. ಅವನು 3rd time ಬರ್ತಾ ಇದ್ದ ಇಲ್ಲಿ. ಸರ್ ನಾನು ಹೋಗ್ತಾ ಇದ್ದೀನಿ, ಬಂದ್ಬಿಡಿ ಅಂತಂದು ಬಸ್ ಬುಕ್ ಮಾಡಿ ಅವನೇ ಕರ್ಕೊಂಡ್ಬಂದಿದ್ದು. ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ದಯವಿಟ್ಟು ಎಲ್ಲರೂ ಯಾವ ನೋವು ಬರ್ತೈತಲ್ಲ ಅವ್ರಿಗೆ ಸರ್ಜರಿ ಅಂತ ಅಂದ ತಕ್ಷಣ ಸರ್ಜರಿ ಮಾಡ್ಸಕ್ಕೆ ಹೋಗ್ಬೇಡಿ. ಮನುಷ್ಯ ಆಲ್ಮೋಸ್ಟ್ ಅದಕ್ಕೆ ಏನು ವೀಕ್ ಆಗ್ತಾನೆ. ನಮ್ಮ ಸರ್ ಇದ್ದಾರೆ, ನನಗೆ ನನ್ನ ಮನಸ್ಸಿಗೆ ಅನ್ಕೊಂಡ ಮಟ್ಟಿಗೆ ಜೀವಂತ ನಡೆಯೋದು ದೇವ್ರ ಲೆಕ್ಕದಲ್ಲಿ ಇದ್ದಾರೆ. ದಯವಿಟ್ಟು ಇಲ್ಲಿ ಬಂದು ವಾಸಿ ಆಗ್ತಾರೆ. 100%ಕ್ಕೆ 200% ವಾಸಿ ಆಗ್ತದೆ. ದಯವಿಟ್ಟು ಇಲ್ಲಿ ಬಂದು ತಮ್ಮ ನೋವನ್ನು ಕಳ್ಕೊಂಡು ಜೀವನದಲ್ಲಿ ಆರಾಮಾಗಿ ತಮ್ಮ ಜೀವನವನ್ನು ಕಳಿಬೇಕಂತ ನಾನು ರಾಕೇಶ್ ಜಯಪ್ರಕಾಶ್ ಸರ್ ಪರವಾಗಿ ಕೇಳ್ತಾ ಇದ್ದೀನಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಇಟ್ಟಿರೋ ನಂಬಿಕೆ ಮತ್ತೆ ನಾನು 4 ಉದಾಹರಣೆ ನೋಡಿದ್ರಲ್ಲ, ಹಾಂ ಸರ್. ಆ ಟ್ರಸ್ಟ್ ಆ ಲೆವೆಲ್ಗಿತ್ತು ನಿಮ್ಗೆ. ಎಸ್ ಸರ್. ಆ ಟ್ರಸ್ಟೇ ನಿಮ್ಗೆ ವರ್ಕ್ ಆಗಿರೋದು. ಹಾಂ. ಆ ಟ್ರಸ್ಟ್ ಮತ್ತೆ ನಿಮ್ಗೆ ಸರ್ಜರಿ ಮಾಡಿಸ್ಕೊಂಡಂಗೆ ನಾವು ವಾಸಿ ಮಾಡ್ಕೋಬೇಕನ್ನೋ ಒಂದು ಸಂಕಲ್ಪ ಇತ್ತಲ್ಲ ಸರ್. ಹೌದು ಸರ್. ಈಗ ಮನಸ್ಸು ವೀಕ್ ಮೈಂಡ್ ಆಗ್ಬಿಟ್ರೆ ಸಡನ್ ಆಗಿ ಬಿಡೋ ನನ್ಕ ತಡ್ಕೊಳಕ್ಕಾಗಲ್ಲ, ಹೋಗ್ಬಿಡೋಣ ಇವಾಗಲೇ ಮಾಡಿಸ್ಕೊಂಡ್ಬಿಡೋಣ ಅಂತಾರ ಬಂದು, ಹೌದು ಆದ್ರೂ ಒಂದು ಅಷ್ಟು ಅಂತ ಸಿಚುವೇಶನ್ ದಲ್ಲೂ ಟಾಲರೇಟ್ ಮಾಡ್ಕೊಂಡು ವೆಯ್ಟ್ ಮಾಡಿದ್ರು ನೋಡಿ. ಹೌದು. ವೇಟ್ ಮಾಡಿದ್ವಿ ಸರ್. ಅಲ್ವಾ ಸರ್? ಅಷ್ಟು ನೋವನ್ನು ನುಂಗಿ ವೇಟ್ ಮಾಡಿದ್ವಿ. ಆ ವೆಯ್ಟ್ ಮಾಡಿರೋ ಕೆಪಾಸಿಟಿನೇ ನಿಮ್ಗೆ ಇಷ್ಟು ವಾಸಿ ಮಾಡಕ್ಕೆ ಕಾರಣ, ಹೌದು ಸರ್. ಮೆಂಟಲ್ ಕೆಪಾಸಿಟಿ. ಹೌದು ಸರ್. ನಿಮ್ಮ ನೋಡಿಬಿಟ್ರೆ ಅದು ಜೀವ ಇದು ರೋಗ ಹೋಗ್ಬೇಕು, ಹಂಗಿದೆ ಹಂಗೆ ನಮ್ಗೆ ಹಂಗಿಲ್ಲ ಸರ್. ಯೂಟ್ಯೂಬ್ ನೋಡಿ ವಾಸಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.